Now we have decided all Gram Panchayatis in Karnataka will be named after Mahatma Gandhi ji. All Gram Panchayati will be named after Mahatma Gandhi ji. ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ಇಟ್ಟು ಅವರ ಹೆಸರನ್ನ ಶಾಶ್ವತವಾಗಿಡುವಂತಹ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಎರಡನೇದು ಇದಕ್ಕೆ ರಾಜಭವನ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅರೆಸ್ಟ್ ಆಗಕ್ಕೂ ನಾವು ಸಿದ್ಧ ಇದ್ದೀವಿ. ಆಫೀಸ್ ಬೇರರು MLA ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಗವರ್ನರ್ನ ಮೀಟ್ ಮಾಡ್ತೀವಿ. ಗವರ್ನರ್ಗೆ 1 ಗಂಟೆ ಟೈಮ್ ತಗೊಂಡಿದ್ದೀವಿ. ಗವರ್ನರ್ ಅವರು ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಇದು ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತೇಳಿ ನಾವು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. We are meeting the governor. We are requesting to the governor. We want to get a governor. We wanted to request him to tell to their national government that this should be rolled back and Manrega should be into the force. But so what do you think? Even they have to look at what Chandrababu Naidu has said. Unofficially they may give money. We don't accept it. Every state has to be looked in a normal way. Every state they should give, however they should give, they were giving in Manrega should be continued. But sir, what do you think, sir? Are they trying to burden the state governments by bringing in this? What's the agenda like for them? They are killing all Gram Panchayats. They are killing all Gram Panchayats. They are taking out the right of the Panchayats. Panchayats will have not known. ಪಂಚಾಯತಿಗಳ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ, ಉದ್ಯೋಗಿಸ್ತರ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ನಾವು ಈ ಬಡವರ ಪರವಾಗಿ ಈ ಹೋರಾಟವನ್ನ ನಾವು ಮಾಡ್ತೇವೆ, ಮುಂದುವರಿಸ್ತೇವೆ. Now we have decided all Gram Panchayatis in Karnataka will be named after Mahatma Gandhi ji. All Gram Panchayati will be named after Mahatma Gandhi ji. ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ಇಟ್ಟು ಅವರ ಹೆಸರನ್ನ ಶಾಶ್ವತವಾಗಿಡುವಂತಹ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಎರಡನೇದು ಇದಕ್ಕೆ ರಾಜಭವನ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅರೆಸ್ಟ್ ಆಗಕ್ಕೂ ನಾವು ಸಿದ್ಧ ಇದ್ದೀವಿ. ಆಫೀಸ್ ಬೇರರು MLA ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಗವರ್ನರ್ನ ಮೀಟ್ ಮಾಡ್ತೀವಿ. ಗವರ್ನರ್ಗೆ 1 ಗಂಟೆ ಟೈಮ್ ತಗೊಂಡಿದ್ದೀವಿ. ಗವರ್ನರ್ ಅವರು ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಇದು ಏನು ಒಂದು ಹೊಸ ಕಾಯ್ದೆನ ವಾಪಸ್ ತೆಗೆದು ಮನ್ರೇಗಾ ಕಾಯ್ದೆನ ವಾಪಸ್ ಜಾರಿ ತರಬೇಕು ಅಂತೇಳಿ ನಾವು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ.